ನಮಸ್ಕಾರ ಎಲ್ರಿಗೂ. ನಾವಿವತ್ತು ಧಾರವಾಡದಲ್ಲಿದ್ದೀವಿ. ಇವತ್ತು ನಾವು ಹೋಗ್ತಾ ಇರೋಂಥದ್ದು ಶೋಭಾ ನಾಗ್ನೂರ್ ಅವ್ರ ಮನೆಗೆ. ಅವ್ರು ಹೇಳೋ ಪ್ರಕಾರ ಅವ್ರ ಗಾರ್ಡನ್ನ 90 ಇಯರ್ಸಿಂದ ಮಾಡ್ಕೊ ಬಂದಿದ್ದಾರೆ ಅಂತ. ಈ ಗಾರ್ಡನ್ನ ನೋಡೋಣ ಬನ್ನಿ. ಹಲೋ ಮ್ಯಾಮ್, ನನ್ನ ಹೆಸರು ಪರೀಕ್ಷಿತ್ ಅಂತ. ನಿಮ್ಮ ಚಿಕ್ಕ ಪರಿಚಯ ಮಾಡಿಕೊಡಿ. ನಾನು ಡಾಕ್ಟರ್ ಶೋಭಾ ನಾಗ್ನೂರ್ ಅಂತ. ಓಕೆ. ರಿಟೈರ್ಡ್ ಡೀನ್ ಆ್ಯಂಡ್ ಪ್ರೊಫೆಸರ್ ಆಫ್ ಹೋಮ್ ಸೈನ್ಸ್ ಕಾಲೇಜ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್, ಧಾರವಾಡ. ಇದು ಗಾರ್ಡನಿಂಗ್ ನನ್ನ ಹಾಬಿ. ಆಕ್ಚುಲಿ ನಾನಲ್ಲಿ ಹೊರಗಿಂದನೇ ಬರ್ತಾ ನನ್ಗೆ ಏನಿಸ್ತು ಅಂದ್ರೆ ಯಾವುದೋ ಕಾಡ್ ಹತ್ರ ಬಂದಂಗೆ ಆಯ್ತು. ನಂಗೆ ಸೀರಿಯಸ್ಲಿ ಹೊರಗೆ ಬರ್ತಾ ಎಷ್ಟು ಹೀಟ್ ಇತ್ತು, ಇಲ್ಲಿ ಬರುವಾಗ ಫುಲ್ ಅಂದ್ರೆ ಒಂಥರ ಕೋಲ್ಡ್ ರೀಸನ್ಗೆ ಬಂದಂಗೆ ಆಯ್ತು. ಯಾವುದು ಡೆಫಿನೆಟ್ಲಿ ವೆನ್ ವಿ ಕಮ್ ಫ್ರಮ್ ಮಾರ್ಕೆಟ್ 1 or 2 degrees it is cooler in my garden. ಎಕ್ಸಾಕ್ಟ್ಲಿ, probably because of these. ಹೌದು. ಎಸ್ ಮ್ಯಾಮ್, ನಿಮ್ಮ ಗಾರ್ಡನ್ ಬಗ್ಗೆ ನಮ್ಗೊಂದು ಸ್ವಲ್ಪ ಹೇಳಿದ್ರೆ ತುಂಬಾ ಚೆನ್ನಾಗಿರೋದು. ತುಂಬಾ ಹಳೆ ಗಾರ್ಡನ್ ಇದು. ಇಲ್ಲೆಲ್ಲ ಒಂದ್ ಸ್ವಲ್ಪ ಇವದ ಬೆಡ್ಸ್ ಓಕೆ ಚೇಂಜ್ ಆಗ್ತಾ ಇರ್ತಾವ ಪ್ಲಾಂಟ್ಸ್. ಒಂದ್ಸರ್ತೆ ಕ್ಯಾನಾ ಇದ್ದು, ಇನ್ನೊಂದ್ಸರ್ತೆ ಲ್ಯಾಂಡ್ ಆರ್ಕಿಡ್ಸ್ ಇದ್ದು. ಈಗ ಸದ್ಯಕ್ಕೆ ಐ ಹ್ಯಾವ್ ದಿಸ್ ರೆಡ್ ಜಿಂಜರ್. ಇದು ರೆಡ್ ಜಿಂಜರ್ ಅಂತನಾ? ರೆಡ್ ಜಿಂಜರ್ ಎಡಿಬಲ್ ಜಿಂಜರ್ ಫ್ಯಾಮಿಲಿಗೆನೆ ಬರೋದು, ಬಟ್ ದಿಸ್ ಇಸ್ ಆರ್ನಮೆಂಟಲ್ ಜಿಂಜರ್. They are all from mostly from South America and all those things. ಓಕೆ. So ಭಾಳ ಪ್ಲಾಂಟ್ಸ್ ಇಂಡಿಯನ್ ಒರಿಜಿನ್ ಅದು ಕಡಿಮೆ. ಇವೆಲ್ಲ ಏನ್ ಜಾಸ್ತಿ ಪ್ಲಾಂಟ್ಸ್ ಇದ್ದದ್ದು ಅಮೆಝಾನ್ ರೈನ್ ಫಾರೆಸ್ಟ್ ಇಂದ ಅಂಡರ್ ಗ್ರೋತ್ ಆಗಿದ್ದದ್ದು. ನನ್ನ ಗಾರ್ಡನ್ ದಲ್ಲಿ ಬಿಸಿಲಿಲ್ಲ, ಅದಕ್ಕೆ ನಾನು ಫೋಲಿಯೇಜ್ ಪ್ಲಾಂಟ್ಸ್ ಅನ್ನ ಜಾಸ್ತಿ ಹಾಕೋದು. ಓಕೆ. ಒಂದಿಷ್ಟು ಇದು ರೆಡ್ ಜಿಂಜರ್ ತರ ಇದು ಫಿಲ್ಟರ್ಡ್ ಲೈಟ್ ಬರ್ತಾ ಇದೆ ನೋಡ್ರಿ. ಸೊ ಅದೇನು ಫೋಲಿಯೇಜ್ ಅಂದ್ರೆ? ಫೋಲಿಯೇಜ್ ಅಂದ್ರೆ ಎಲೆ, ಎಲೆಗಳು ಜಾಸ್ತಿ, ಬೇರೆ ಬೇರೆ ವೆರೈಟೀಸ್ ಎಲೆಗಳು. ಹೂ ಕಡಿಮೆ ಇರುತ್ತೆ ಅದ್ರೊಳಗೆ. ಹೂವಿಗೆ ಬಿಸಿಲು ಬೇಕು. ಹೂ ಬ್ಲೂಮ್ ಆಗಕ್ಕೆ ಅಟ್ಲೀಸ್ಟ್ 4 ಅಥವಾ 5 ತಾಸು ಬಿಸಿಲು ಬೇಕು. ಆದ್ರೆ ನನ್ನ ಕಂಪೌಂಡ್ದಾಗ ಅಷ್ಟು ಬಿಸಿಲು ಇಲ್ಲ, ಫಿಲ್ಟರ್ಡ್ ಬಿಸಿಲಿದೆ. ಅದೇನ್ ನೀವು ಅಮೆಝಾನ್ ರೈನ್ ಫಾರೆಸ್ಟ್ ಅಂತಿರಲ್ಲ, ಫಾರೆಸ್ಟ್ ಒಳಗ ಕಂಟಿನ್ಯೂಸ್ ಮೇಲಿಂದ ಮಳಿ ಬರ್ತೈತಿ, ಆಮೇಲೆ ಬಿಸಿಲು ಇರ್ತೈತಿ. ಅಲ್ಲೇ ಬಿಸಿಲು ಲೀವ್ಸ್ ಇಂದ ಇಟಿಟ ಬರ್ತೈತಿ. ಅಲ್ಲಿ ಬೆಳಿತರ ಗಿಡನ ಜಾಸ್ತಿ ನನ್ನ ಕಂಪೌಂಡ್ದಾಗ. ಈಗ ಇವ್ ನೋಡ್ಬೋದು ನೀವು, ಶ್ರಿಂಪ್ ಪ್ಲಾಂಟ್ ಅಂತ. ಇವು ಒಂದ್ ಸ್ವಲ್ಪ ಕಡಿಮೆ ಬಿಸಿಲು ಬೇಕಾಗಿದ್ದು. ಶ್ರಿಂಪ್ ಅಂದ್ರೆ ಸಿಗಡಿ ಅಂತಾರ್ರಿ? ಶ್ರಿಂಪ್. ಓಕೆ. ಎಸ್, ಶ್ರಿಂಪ್ ಬಿಕಾಸ್ ಆತರ ಕಾಣ್ತಾವ್ ನೋಡ್ರಿ. ಎಸ್ ಹೌದು ಮ್ಯಾಮ್. ಆಕ್ಚುಯಲ್ ಫ್ಲವರ್ಸ್ ಆರ್ ದೀಸ್. ಇವು ಬ್ರಾಕ್ಟ್ಸ್ ಅಂತಾರ. ಬ್ರಾಕ್ಟ್ಸ್ ಅಂದ್ರೆ ಅದು? ಬ್ರಾಕ್ಟ್ಸ್ ಅಂದ್ರೆ ಅದ್ರ ಕವರಿಂಗ್, ಅದ್ರ ಒಳಗೆ ಇರೋದು ಇದು ಫ್ಲವರ್. 2 lipped flower it is. So shrimp plant green bracts ಐತಿ, ಅದು ಹಿಯರ್ ರೆಡ್ ಬ್ರಾಕ್ಟ್ಸ್ ಐತಿ. ನೈಸ್. Syngonium grows like a weed in my garden. weed ಅಂದ್ರೆ ಕಸ ತರ ಅಂತ ಅನ್ಕೋಬಹುದು. ಇದು ಒಂದು ಆರ್ನಮೆಂಟಲ್ ಪ್ಲಾಂಟ್. ಬಹಳ ಜನ ಇದನ್ನ ನರ್ಸರಿಗೆ ಹೋದ್ರೆ ಅದನ್ನೆಲ್ಲ ಪಾಟ್ದಾಗ ಹಚ್ಚಿ ಮಾರ್ತಿರ್ತಾರೆ. ನನ್ ಮನೆಗೆ ಯಾರು ಬಂದ್ರೆ ಒಂದೊಂದ್ ಸ್ವಲ್ಪ ಮುರ್ಕೊಂಡು ಹೋದ್ರು ಬರ್ತೈತಿ. ಬಳ್ಳಿ ತರಾನು ಬೆಳೆಸಬಹುದು, ಗಿಡ ತರಾನು ಬೆಳೆಸಬಹುದು ಇವನ್ನ. ಇನ್ಫ್ಯಾಕ್ಟ್ ಇಲ್ಲೇ ಜಾಸ್ತಿನೇ ಇತ್ತು, ಈಗ ಮತ್ತೆ ಬರ್ತಾ ಇದೆ ನೋಡ್ರಿ. ಈ ಸರ್ತಿ ಮಳೆ ಆಗ್ಲಿಲ್ಲ, ಅದಕ್ಕೆ ಫುಲ್ ಕವರ್ ಆಗಿತ್ತು. ಸೇಫ್ ಅಲ್ಲ ಅಂತ ಹೇಳಿ ತೆಗ್ಸಿದ್ದೆ. ಆಮೇಲೆ ಇವು ಹೇಳಿದ ಫಿಲೋಡೆಂಡ್ರಾನ್ ಅಂತ. ಫಿಲೋಡೆಂಡ್ರಾನ್ ನೋಡ್ರಿ, ಇವು ಬಾಳ ವರ್ಷದಿಂದ ಇಲ್ಲೇ ಅದಾವ. ನಾನು ತೆಗಿಲೋ ಬೇಡ ಅಂತ, ತೆಗೆದ್ರೆ ಬ್ಯೂಟಿ ಹೋಗತ್ತೆ, ಇರ್ಲಿ ಎಷ್ಟು ದಿನ ಇರ್ತಾವೆ ಇರ್ಲಿ ಅಂತ. ಫಿಲೋಡೆಂಡ್ರಾನ್ ಅಂದ್ರೆ ಇದು ಒಂಥರ ಇಲ್ಲ, ಫ್ಲವರ್ ಬಿಟ್ರು ದೇ ಆರ್ ವೆರಿ ಇನ್ಸಿಗ್ನಿಫಿಕೆಂಟ್. ಅಷ್ಟ ಇದು ಇರಂಗಿಲ್ಲ, ಅದು ನೋಡಕ ಆಕರ್ಷಣೆ ಇರಂಗಿಲ್ಲ ಹೂವಿಂದು. ಈ ಎಲೆನ ನೋಡ್ರಿ, ಇದು ಸೈಜ್ ನೋಡ್ರಿ ಎಲೆದು. ಅದಕ್ಕೆ ನೀವ್ ಹೇಳಿದ್ರಲ್ಲ ಫಾರೆಸ್ಟ್ ಅಂತ, ದೀಸ್ ಆರ್ ಆಲ್ ಫಾರೆಸ್ಟ್ ಒಳಗೆ ನ್ಯಾಚುರಲ್ ಆಗಿ ಬೆಳೆದು. ಹೌದಾ? ಅದೇ ತರ ಇಲ್ಲೇ ನ್ಯಾಚುರಲ್ ಬೆಳೆದೈತಿ. ಮೇಲಿಂದ ಎಲೆ ಎಲ್ಲ ಬಿದ್ದು ಅದ್ರದ್ದೇ ಗೊಬ್ಬರ ಆಗಿದ್ದು, ನೀರ್ ಒಂದೇ ಹಾಕೋದ್ ನಾವು. ನಮ್ ತಂದೆಯವರು ಬೆಂಗಳೂರಾಗಿದ್ರು, ಆವಾಗ ನರ್ಸರಿ ಎಲ್ಲ ಇಲ್ಲ. ಎಲ್ಲೋ ಯಾರ ಕಡೆನೋ ರಿಕ್ವೆಸ್ಟ್ ಮಾಡ್ಕೊಂಡು ಲಾಲ್ಬಾಗಿಂದ ಕೇಳ್ಕೊಂಡು ತಂದದ್ದು. ತಂದು ಆವಾಗಿಂದನ ಮೇಂಟೈನ್ ಮಾಡ್ಕೊಂಡಿದೀವಿ. ಈಗ ನರ್ಸರಿ ಎಲ್ಲ ಬಂದಾವ, ಒಂದೊಂದ್ ಸ್ವಲ್ಪ ತಗೊಂಡಿನಿ, ಆದ್ರೆ ಜಾಸ್ತಿ ನಾ ತಗೊಳ್ದಿಲ್ಲ ನರ್ಸರಿಯಿಂದ. ಯಾರಿಗಾರ ಕೊಡುದು, ಅವ್ರ ಕಡೆಯಿಂದ ಇಸ್ಕೊಳ್ಳೋದು. ಸೊ ಇದೊಂದು ಫೋಕಲ್ ಪಾಯಿಂಟ್ ತರ ಇದೆ. ದೀಸ್ ಆರ್ ಆಲ್ ಪ್ಲಾಂಟ್ಸ್ ಅಮೆಝಾನ್ ರೈನ್ ಫಾರೆಸ್ಟ್ ಏರಿಯಾ. ಇದು ಸಿಂಗೋನಿಯಂ ನೋಡ್ರಿ. ಇದು ಫರ್ನ್. ಇವಕ್ಕೆಲ್ಲೂ ಏನು ಇಲ್ಲ ನೋಡ್ರಿ, ಅದು ಒಂದ್ ಸ್ವಲ್ಪ ಕ್ರಾಕ್ಸ್ ದಲ್ಲಿ ಅಷ್ಟೇ, ಬಿಕಾಸ್ ಆಫ್ ದ ಕೂಲ್ ಟೆಂಪರೇಚರ್ಸ್. ಆಮೇಲೆ ಧಾರವಾಡ ಮಳಿ ಗೊತ್ತ ನಿಮ್ಗೆ, ಜಾಸ್ತಿನೇ ಇರುತ್ತೆ. ಇದ್ರ ಸಲಾಗಿ ಈ ತರ ಇವೆಲ್ಲ
ಬೆಳಿತಾವ. ಧಾರವಾಡ ಮಳೆ ನಂಬೇಡ್ರಿ ಅಂತಾರ ಸೇಯಿಂಗ್. ಬಟ್ ಇಟ್ ಈಸ್ ಅ ಬೂನ್ ಫಾರ್ ಗಾರ್ಡನರ್ಸ್. ಎಕ್ಸಾಕ್ಟ್ಲಿ. ಇದು ಫೋಲಿಯೇಜ್ ಆಂಥೋರಿಯಮ್ಸ್ ಅಂತಾರೆ ನೋಡ್ರಿ, ಎಷ್ಟು ಚಂದ ಐತೆ ನೋಡ್ರಿ ಇದು ಲೀವ್ಸ್. ಫೋಲಿಯೇಜ್ ಪ್ರಾಬ್ಲಮ್ ಇಸ್ ಲೀವ್ಸ್ ಗಾಳಿಗೂ ಹರಿತಾವ. ಇದು ಆಕ್ಚುಲಿ ನಮ್ ಕಡೆ ಮೇಡಮ್ ಇದನ್ನ ಕೆಸಿನ್ ಸೊಪ್ಪು ಅಂತೇನೋ ಅಂತಾರೆ, ಅದು ಅದೇ ಫ್ಯಾಮಿಲಿಗೆ ಸೇರತ್ತ ಅಲ್ಲ ಅಲ್ವಾ? ಬಟ್ ನೋಡೋದಕ್ಕೆ ಸ್ವಲ್ಪ ಸಪ್ಪದ್ದು ಐತೆ, ಆರ್ನಮೆಂಟಲ್ ತೋರಿಸ್ತೀನಿ. ಇದಲ್ಲ. ಹೌದಾ? ಓಕೆ ಓಕೆ, ನೈಸ್. ಇದು ಫರ್ನ್ಸ್. ಫರ್ನ್ಸ್ ಎಲ್ಲಾರು ಬಹಳ ಡೆಲಿಕೇಟ್ ಅಂತಾರ, ಬಿಕಾಸ್ ಜಾಸ್ತಿ ಬಿಸಿಲು ಬಂದ್ರ ಟಾಲರೇಟ್ ಆಗಂಗಿಲ್ಲ ಅಂತ. ಇದು ನ್ಯಾಚುರಲ್ ಆಗಿ ಬೆಳೆದೈತೆ. ನ್ಯಾಚುರಲ್ ಆಗಿ ಬೆಳೆದಿದ್ದು, ನೈಸ್. ಇದು ಒಂದು ಪಾಟದಾಗ ಹಾಕಿದ್ವಿ, ಅದು ಹೊರಗಡೆ ಬಂತು. ಓಕೆ ಓಕೆ, ಇದು ಸ್ಟಾರ್ಟ್ ಆಗಿದ್ದು ಇಲ್ಲಿಂದನಾ? ಇಲ್ಲಿಂದ. ಓ ನೈಸ್ ನೈಸ್. ಇದಕ್ಕೆ ಮೊದ್ಲ ಡ್ರೆಸ್ಸಿನ ಅಂತಿದ್ರು. ಬೊಟಾನಿಕಲ್ ನೇಮ್ಸು ಕ್ಲಾಸಿಫಿಕೇಶನ್ ಚೇಂಜ್ ಆಗ್ತಾ ಇರ್ತೈತೆ. ಅದಕ್ಕೆ ಈಗೇನ ಒಂದು ಟೀ ಪ್ಲಾಂಟ್ ಅಂತಾರೆ, TIT. ಹೌದಾ? TI. ಓಕೆ, TI ಪ್ರೊನೌನ್ಸಿಯೇಷನ್ TA ಅಲ್ಲ, TI ಪ್ಲಾಂಟ್ ಅಂತ. ಟೀ ಪ್ಲಾಂಟ್ ಇಟ್ ಇಸ್. ಕೆಸುವಿನ ಎಲ್ಲಿದ್ ಕೇಳಿದ್ರಲ್ಲ? ಎಸ್. ನನ್ ಗಾರ್ಡನ್ ಸ್ಪೆಷಾಲಿಟಿ. ಆಮೇಲೆ ಬಹಳ ಮರಿ ಸಿಗ್ತಾವ ಅವು. ಓಕೆ. ಸೊ ಐ ಹ್ಯಾವ್ ಗಿವೆನ್ ದೀಸ್ ಟು ಸೋ ಮೆನಿ ಪೀಪಲ್. ಫ್ರೆಂಡ್ಸ್ ಡೆಲ್ಲಿ ಒಳಗಿದ್ದವ್ರಿಗೂ ಲಾಕ್ಡೌನ್ ಟೈಮ್ದಾಗ ಇರ್ಲಿ ಅಂತ ಹೇಳಿ ಕಳ್ಸಿದೆ. ಡೆಲ್ಲಿ ಬಿಸಿಲಿಗೆ ಅವ್ರು ಪ್ರೊಟೆಕ್ಟ್ ಮಾಡ್ಯಾರ. ವೆರಿ ನೈಸ್ ದೇ ಹ್ಯಾವ್ ಕಮ್ ಔಟ್. ಬಟ್ ಡೆಲ್ಲಿ ಪೊಲ್ಯೂಷನ್ ಗೆ ಬೆಳೀತಾ ಇದೆ ಅಂದ್ರೆ ಒಳ್ಳೆ ವಿಚಾರನೇ. ಗಾರ್ಡನರ್ ಇದ್ದ, ಅವ್ನಿಗೆ ಏನ್ ಸಿಗತ್ತ ತಂದ್ ಹಾಕ್ಬಿಡ್ತಿದ್ ಅವ್ನು. ದೇರ್ ಡೂಯಿಂಗ್ ದೇರ್. ಜಾಸ್ತಿ ರೀಪಾಟು ಮಾಡಂಗಿಲ್ಲ. ಫಸ್ಟ್ ಟೈಮ್ ಏನ್ ಪಾಟಿಂಗ್ ಮಾಡಿದಾಗ 1/3 ಸ್ಯಾಂಡ್, 1/3 ಸಾಯಿಲ್, 1/3 ವರ್ಮಿ ಕಾಂಪೋಸ್ಟ್ ಆರ್ ಕಾಂಪೋಸ್ಟ್. ಮೊದ್ಲೇ ಕೊಟ್ಟಿಗೆ ಗೊಬ್ಬರ ಇತ್ತು ನಮ್ದು ಡೈರಿ ಇದ್ದದಕ್ಕೆ, ಈಗ ವರ್ಮಿ ಕಾಂಪೋಸ್ಟ್. ಅದು ಹಾಕಿದ್ಮೇಲೆ ಯಾವ ಗೊಬ್ಬರನು ಕೊಡಂಗಿಲ್ಲ. ಅಂದ್ರೆ ಮ್ಯಾಮ್ ಇನ್ನೊಂದ್ಸಲ ಹೇಳ್ತೀವಿ ಅಂದ್ರೆ 1/3 ಮಣ್ಣು, 1/3 ಯಾವ್ದಾರ ಒಂದು ಗೊಬ್ಬರ. ವರ್ಮಿ ಕಾಂಪೋಸ್ಟ್, ಬಟ್ ಮೇನ್ಲಿ ಆರ್ಗ್ಯಾನಿಕ್. ನೀವು ಆರ್ಗ್ಯಾನಿಕ್ ನೀವು ವರ್ಮಿ ಕಾಂಪೋಸ್ಟ್ ಹಾಕ್ಬಹುದು, ಆಡಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಯಾವ್ದಾರ ಒಂದು ಗೊಬ್ಬರ ತಗೋಬಹುದು. ಐದರ್ ವರ್ಮಿ ಕಾಂಪೋಸ್ಟ್ ಆರ್ ಕೊಟ್ಟಿಗೆ ಗೊಬ್ಬರ ಇಸ್ ಬೆಸ್ಟ್. ಆಮೇಲೆ ಇನ್ನೊಂದು ಉಸುಕ್ ಹಾಕ್ತಿದ್ವಿ. ಹೌದಾ? ಮರಳು ಅಂತಿರಲ್ಲ, ಈಗ ಒಂದ್ ಸ್ವಲ್ಪ ಕಾಸ್ಟ್ಲಿ ಆಗಿತ್ತದು. ಸೊ ಅದ ಇಟ್ ಈಸ್ ಸ್ಟಿಲ್ ಚೀಪರ್ ದ್ಯಾನ್ ಬೈಯಿಂಗ್ ಪರ್ಲೈಟ್ ತಗೋರಿ, ಅದು ತಗೋರಿ, ಇದು ತಗೋರಿ ಅಂತಾರ. ಅಂಡ್ ನಾವು ಮಾತಾಡಕತ್ತರ ಅದ್ರದ್ದು ಜಾಸ್ತಿ ಐತೆ. ಈ ಕೋಕೋಪೀಟ್ ಜಾಸ್ತಿ ಬಂದ. ಐ ಡೋಂಟ್ ಬಿಲೀವ್ ಇನ್ ಕೋಕೋಪೀಟ್ ಬಿಕಾಸ್ ಇಟ್ ಈಸ್ ಮಾಯಿಶ್ಚರ್ ಹೋಲ್ಡಿಂಗ್. ಬಹಳ ಮಾಯಿಶ್ಚರ್ ಹಿಡಿತೆ. ಅಂಡ್ ಸೊ ವಾಟರಿಂಗ್ ಹ್ಯಾಸ್ ಟು ಬಿ ಮಾನಿಟರ್ಡ್. ನೀರ್ ಹಾಕ್ತಿರ ಪ್ಲಾಂಟಿಗೆ ಅನ್ನೋದನ್ನ ನೋಡ್ಕೊಂಡು ಹಾಕ್ಬೇಕು. ಅದು ಇದ್ದಕ್ಕ. ಬಟ್ ನರ್ಸರಿದವರು 2 ರೀಸನ್ ಕೋಕೋಪೀಟ್ ಯೂಸ್ ಮಾಡ್ತಾರೆ. ಒಂದ್ ರೀಸನ್ ಲೈಟ್ ವೇಟ್, ಟ್ರಾನ್ಸ್ಪೋರ್ಟೇಷನ್. ಆಮೇಲೆ ಟ್ರಾನ್ಸ್ಪೋರ್ಟೇಷನ್, ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟೇಷನ್, ಮಾಯಿಶ್ಚರ್ ರಿಟೆನ್ಷನ್. ಅದಕ್ಕೆ ನರ್ಸರಿದವರು ಸರಿನ ಮಾಡ್ತಾರೆ. ಬಟ್ ನೀವು ನರ್ಸರಿಯಿಂದ ಮನೆಗೆ ಬಂದ ಮೇಲೆ ಒಂದು 4-5 ಡೇಸ್ ನಿಮ್ಮ ಗಾರ್ಡನ್ಗೆ, ನಿಮ್ಮ ವಾತಾವರಣಕ್ಕೆ ಅದನ್ನ ಇಡ್ರಿ ಪ್ಲಾಂಟ್. ಆಮೇಲೆ ಚೇಂಜ್ ಮಾಡಿ. ಚೇಂಜ್ ಮಾಡಿ ನಾ ಏನ್ ಹೇಳಿನಲ್ಲ ಇದು ಮಾಡ್ತೀವಿ. ಬೇರೆ ಬೇರೆ ತರ ಬೇರೆ ಬೇರೆದವ್ರ ಕಾಂಬಿನೇಷನ್ ಹೇಳ್ತಾರೆ. ನಾನೇನ್ ಹೇಳ್ತೀನಿ, ಅಜ್ಜಿಗೋಡು ಎಷ್ಟು ತರ ಸಾಂಬಾರ್ ಮಸಾಲೆ ಅದಾವಲ್ಲ, ಆ ತರ ಎವ್ರಿ ಗಾರ್ಡನರ್ ಹ್ಯಾಸ್ ಅ ಪರ್ಟಿಕ್ಯುಲರ್ ಮಿಕ್ಸ್. ಅದೊಂದು ಮಿಕ್ಸ್. ಒಬ್ರು ಏನೋ ಒಂದ್ ಮುಟ್ಟಿಗೆ ಇದನ್ನ ಹಾಕ್ತಂತ ಬೇವಿನ ಹಿಂಡಿ ಹಾಕಂತಾರ, ಹಾಕ್ಬೋದು, ಅದನ್ನು ನೋ ಪ್ರಾಬ್ಲಮ್. ಒಂದ್ ಸ್ವಲ್ಪ ಬೇವಿನ ಹಿಂಡಿ ಹಾಕ್ತಾರೆ. ಇನ್ನೊಬ್ರು ಬೋನ್ ಮೀಲ್ ಹಾಕಂತಾರ ಫ್ಲವರಿಂಗ್ ಬೇಕಂತಂದ್ರೆ. ಸೊ ಬೇವಿನ ಹಿಂಡಿ ಇದ್ದವ್ರು ಬೇವಿನ ಹಿಂಡಿ ಅಂತಾರೆ. ನಾರ್ತ್ ಇಂಡಿಯಾಕ್ಕೆ ಹೋದ್ರೆ ಮಸ್ಟರ್ಡ್, ಸಾಸಿವೆ ಹಿಂಡಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಹಂಗ ಬೇರೆ ಬೇರೆ ಕಾಂಬಿನೇಷನ್ಸ್ ಅದಾವ. ಮ್ಯಾಮ್, ನೀವಿದು ಬೋನ್ ಮೀಲ್ ಅಂತ ಒಂದು ವರ್ಡ್ ತಗೊಂಡ್ರಿ, ಏನದು ಬೋನ್ ಮೀಲ್ ಅಂದ್ರೆ? ಬೋನ್ ಮೀಲ್ ಅಂದ್ರೆ ಅದು ಆನಿಮಲ್ಸ್ ಆಫ್ಟರ್ ದೇ ಆರ್ ಡೈ, ದ ಬೋನ್ಸ್ ಆರ್ ಬರ್ನ್ಟ್ ಅಂಡ್ ದಟ್ ಆಶ್ ಏನಿರತ್ತಲ್ಲ, ಇಟ್ ಇಸ್ ವೆರಿ ರಿಚ್ ಇನ್ ಫಾಸ್ಫರಸ್ ಅಂಡ್ ಇಟ್ ಹೆಲ್ಪ್ಸ್ NPK ಅಂತ ಕೇಳಿದ್ರೆ, ನೈಟ್ರೋಜನ್, ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಂ. ನೈಟ್ರೋಜನ್ ಇಸ್ ಫಾರ್ ಲೀವ್ಸ್, ಫಾಸ್ಫರಸ್ ಇಸ್ ಫಾರ್ ಫ್ಲವರ್ಸ್ ಅಂಡ್ ಪೊಟ್ಯಾಷಿಯಂ ಇಸ್ ಫಾರ್ ರೂಟ್ ಅಂಡ್ ಗ್ರೋತ್. ಸೊ ಅದಕ್ಕೆ ಜಾಸ್ತಿ ನೀವು ಹೂವು, ಒಂದೊಂದು ಗಿಡಕ್ಕೆ ನೀವು ಎಲೆ ಜಾಸ್ತಿ ಬೇಕಾಗಿಲ್ಲ, ಹೂ ಜಾಸ್ತಿ ಬೇಕು. ಅವಾಗ ಕಡಿಮೆ ನೈಟ್ರೋಜನ್ ಹಾಕಿ, ಜಾಸ್ತಿ ಫಾಸ್ಫರಸ್. ಅಂಡ್ ಬೋನ್ ವೀಲ್ ಇಸ್ ವೆರಿ ಹೈ ಕಂಟೆಂಟ್ ಆಫ್ ಫಾಸ್ಫರಸ್. ಅದಕ್ಕೆ ನಾನು ಲೋಟಸ್ ಹಾಕಿನಿ, ಸದ್ಯ ಹೂ ಇಲ್ಲ. ಯಾರೋ ಹೇಳಿದ್ರು, ನಾನು ಲೋಟಸ್ಗೆನು 4 ಅಥವಾ 5 ತಾಸು ಬಿಸಿಲು ಬೇಕು. ಅಷ್ಟಂತೂ ನಾನು ಗಾರ್ಡನ್ದಾಗ ಎಲ್ಲೂ ಬರಂಗಿಲ್ಲ. ಅದಕ್ಕೆ ಅಂದ್ರೂ 2 ಹೂ ಬಂದಿತ್ತು ಈಗ. ಅದು ಫಾಸ್ಫರಸ್ ಹಾಕಿದ್ದೆ ಅದಕ್ಕೆ. ಅದರ್ವೈಸ್ ನಾ ಏನು ಹಾಕಂಗಿಲ್ಲ. ಇದು ಎಗ್ಲೋನಿಮಾ ಅಂತ ನನ್ನ ಫ್ರೆಂಡ್ 2 ಗಿಡ ಕೊಟ್ಟಿದ್ರು. ದೊಡ್ಡ ಪಾಟ್ಸ್ ಆಗಿ ಹಾಕಿದೆ, ಅದಿಷ್ಟ ಆಗ್ಬಿಟ್ಟೈತಿ. ಇದು ಏನ್ ಮ್ಯಾಮ್? ಇದು ಅಷ್ಟೇ ಆರ್ನಮೆಂಟಲ್ ಫ್ಲಾಸ್ ಬರ್ತಾವ ನೋಡ್ರಿ. ನೀವ್ ಕೇಳಿದ್ರಲ್ಲ ಹೂ ಬರಂಗಿಲ್ಲ ಏನಂತ. ಹೂ ಬರ್ತಾವ,
ಆದ್ರೆ ಅಷ್ಟು ಆ ಹೂವಿಂದ ಏನು ಸ್ಪೆಷಾಲಿಟಿ ಇಲ್ಲ. ಓಕೆ, ಮೇನ್ಲಿ ಇದ್ರದ್ದು ಎಲೆಗಳ ಎಲೆಗಳು. ಅಂಡ್ ಇದಕ್ಕೂ ಸನ್ಲೈಟ್ ಜಾಸ್ತಿ ಬೇಡ. ಬೇಡ. ಎಸ್, ನನ್ನ ಗಾರ್ಡನ್ಗೆ ಯಾವದವಲ್ರಿ ಯಾವ ಸನ್ಲೈಟ್ ಜಾಸ್ತಿ ಬೇಡ. ಸನ್ಲೈಟ್ ಬೇಕಾಗಿದ್ದು ಒಂದು ಸ್ವಲ್ಪ ಆ ಕಡೆ ಇಟ್ಟಿನಿ. ಓಕೆ. ಆಮೇಲೆ ಇದು ಬಿಗೋನಿಯಾ ಅಂತ, ಇದು ನಮ್ಮ ಡ್ಯಾಡಿ ಕಲೆಕ್ಷನ್ ನೋಡ್ರಿ. ಬಿಗೋನಿಯಾ, ರೈಸೋಮ್ಯಾಟಿಸ್ ಬಿಗೋನಿಯಾ ಅಂತ. ಇನ್ನ ನೆಕ್ಸ್ಟ್ ಮಂತ್ ಅದು ಒಂದ್ ಸ್ವಲ್ಪ ಹೂ ಬರ್ಬೋದು. ಇದು ಫೋಲಿಯೇಜ್ ಬಿಗೋನಿಯಾನ. ಇದು ತುಂಬಾ ಚೆನ್ನಾಗಿದೆ ಮ್ಯಾಮ್. ಇದು ನೀವೇ ಮಾಡಿದ್ದ? ಹಾ, ಮೊದಲು ನಮ್ಮ ಡ್ಯಾಡಿ ಇದ್ದಾಗ ಏನೋ ಒಂದು ಬೇರೆ ಮಾಡಿದ್ರು ಅವರು, ಅದು ವರ್ಕ್ ಆಗಿದ್ದಿಲ್ಲ. ಅದಕ್ಕೆ ಒಂದು ಯೂಟ್ಯೂಬ್ದಾಗ ನೋಡಿದೆ. ಓಕೆ. ಇದನ್ನ ತೆಂಗಿನ ಮಾಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ರೆ, ಇವಾಗ ಇದನ್ನ ಮಾರಕ್ಕಿಟ್ರೆ ಒಂದು 5,000 ಹೋಗ್ಬೋದು ಹೊರಗಡೆ. ದುಡ್ಡಿದ್ದವ್ರು ಬಂದು ತಗೊಂಡು ಹೋಗ್ತಾರೆ ಇದನ್ನ. ಫೋಲಿಯಸ್ ಆರೋಮ್ಯಾಟಿಕಸ್ ಅಂತ. ಅತ್ತಾಗ ಸಿರ್ಸಿ ಸೈಡ್ ಅದು ಇದು. ಹೌದು ನೋಡಿದೀನಿ. ಹೌದು. ಎಸ್, ಅದು ಸ್ಮೆಲ್ ಇರುತ್ತಲ್ಲ ಇದರಲ್ಲ, ಮೊಸರು ಒಳಗೆ. ಇದು ವೆರಿಗೇಟೆಡ್ ಆರ್ನಮೆಂಟಲ್ ಟೈಪ್. ಇದನ್ನು ಯೂಸ್ ಮಾಡಬಹುದು. ಇದ್ರದ್ದು ಬಜ್ಜಿ ಮಾಡೋದು ನೋಡಿದೀನಿ ಅನ್ಸುತ್ತೆ ನಮ್ಮ ಒಂದ್ ಕಡೆ ಅಲ್ವಾ? ಹೌದು, ಈ ಎಲೆದ್ ಬಜ್ಜಿ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಇದೇನ್ ಮ್ಯಾಮ್, ಇದು ಟ್ರಂಕ್ ಇಟ್ಟಿರಿ? ಇದೇನು ನಮ್ಮ ಹುಡುಗ ಆಂಟಿ ಮಾಡೋಣ್ರಿ ಹಳೆ ಟ್ರಂಕ್ ಇದ್ರೆ ಪೇಂಟ್ ಮಾಡೋಣ, ಎಲ್ಲೂ ನೋಡಿ ಬಂದಿನಿ ಅಂತಂದ. ಪೇಂಟ್ ಮಾಡಿ ಅದ್ರ ಮೇಲೆ ನಾನು ನಮ್ಮ ಟೀಚರ್ಸ್, ರಿಟೈರ್ಡ್ ಟೀಚರ್ಸು, ಕ್ಲಾಸ್ ಗ್ರೂಪ್ ಫ್ರೆಂಡ್ಸ್ ಗೆಟ್ ಟುಗೆದರ್ ಮಾಡಿದ್ದೆ. ಸೊ ಈ ಮಗ್ಗದಾಗ ಮಾಡಿ ಇವಕ್ಕೆ ಲೆಕ್ಕ ಬಾಲ್ಸ್ ಅಂತಾರೆ ನೋಡ್ರಿ. ಲೆಕ್ಕ ಇಸ್ ಲೈಟ್ ಅಗ್ರಿಗೇಟೆಡ್ ಕ್ಲೇ ಬಾಲ್ಸ್ ಅಂತ. ಅಂದ್ರೆ ಲೆಕ್ಕ ಬಾಲ್ಸ್ ಅಂತ. LECA, ಲೈಟ್ ಎಕ್ಸ್ಪಾಂಡೆಡ್ ಕ್ಲೇ ಅಗ್ರಿಗೇಟ್ಸ್. Actually, I think you ಬಂದಿದ್ದು ಫಸ್ಟ್ ಕನ್ಸ್ಟ್ರಕ್ಷನ್ ಟು ಮೇಕ್ ಬ್ರಿಕ್ಸ್ ಬಿಕಾಸ್ ಆಫ್ ದ ಲೈಟ್ ವೇಟ್. ಸೊ ಬರೀ ನೀರಲ್ಲಿ ಬೆಳಿತಿದ್ವಲ್ಲ, ಬರೀ ನೀರಲ್ಲಿ ಹಾಕೋಕ್ಕಿಂತ ಇದನ್ನ ಹಾಕಿದ್ರೆ ಇಟ್ ಈಸ್ ವೆರಿ ಗ್ರಿಪ್ ಸಿಗತ್ತಾ? ಸಿ, ನೈಸ್ ನೈಸ್ ನೈಸ್. ಇವು ಒಂದು ಸ್ವಲ್ಪ ರೂಟ್ ಬಂದಿಲ್ಲ, ಆದರೆ ರೂಟ್ ಜಾಸ್ತಿ ಬರುತ್ತೆ ಅದರೊಳಗೆ. ಒನ್ ಮೋರ್ ಅಡ್ವಾಂಟೇಜ್ ಅಂದ್ರೆ ಮೊಸ್ಕಿಟೋಸ್ ಬ್ರೀಡಿಂಗ್ ಆಗ್ತಾವಲ್ಲ. ಹೌದು ಹೌದು, ನೀರು ನಿಂತ ನೀರು. ಹೌದು, ಅದ್ರೊಳಗೆ ಇದ್ರೊಳಗೆ ಅಷ್ಟು ಆಗೋದಿಲ್ಲ. ಹೌದಾ? ಪ್ಲೇನ್ ವಾಟರ್ಗಿಂತ ಲೆಕ್ಕ ಬಾಲ್ಸ್ ಹಾಕಬೇಕು. ಪ್ರಾಪಗೇಷನ್ ಯೂಸ್ ಮಾಡ್ತಾ ಇದ್ದಾರೆ, ಕಟಿಂಗ್, ಸೊ ದಟ್ ರೂಟಿಂಗ್ ಇಸ್ ಪ್ರಾಪರ್. ಆ್ಯಂಡ್ ಐ ಆಮ್ ಯೂಸಿಂಗ್ ಇಟ್ ಫಾರ್ ದಿಸ್. ಅದಕ್ಕೆ ನಮ್ಮ ಫ್ರೆಂಡ್ಸ್ಗೆಲ್ಲ ಇವನ್ ಮಗ್ಸ್ ಕೊಟ್ಟೆ. ಎಲ್ಲರೂ ಇಟ್ಕೊಂಡಾರ ಅವನ್ನ. ನೋಡಿ, ಎಲ್ಲರೂ ಅಂದ್ರೆ ಟ್ರೈ ಮಾಡ್ಬೋದು ನೆಕ್ಸ್ಟ್ ಟೈಮ್ ಇಂದ. ಬರೀ ಕಾಫಿಗೆಲ್ಲ ಪ್ಲಾಂಟ್ಸ್ ಬೆಳೆಸಬಹುದು ನೀವು ಅಂತ. ಪ್ರೇಯರ್ ಪ್ಲಾಂಟ್. ಪ್ರೇಯರ್ ಪ್ಲಾಂಟ್ ಅಂತ? ಪ್ರೇಯರ್ ಪ್ಲಾಂಟ್ ಯಾಕಂದ್ರೆ ರಾತ್ರಿ ಅವು ಹಿಂಗೆ ಮುಚ್ಚಿಬಿಡ್ತಾವ, ಕೈ ಮುಗಿದವ್ರ ಕಾಣ್ತಾವ. ಯಾವ್ದು ಮ್ಯಾಮ್ ಇದರಲ್ಲಿ? ಇವು ಎಲ್ಲ ಫಾರೆಸ್ಟ್ ಏರಿಯಾಸ್. ಇದಾ? ಕ್ಯಾಲತಿಯಾ ಅಂತನೂ ಅಂತಾರ. ಮೊದ್ಲ ಮರಾಂಟ ಅಂತಿದ್ರು, ಈ ಕ್ಯಾಲತಿಯಾ ಅಂತಾರ. ಈಗ ನೋಡ್ರಿ ಇದು ಗಿಡದ ಕೆಳಗೈತಲ್ಲ. ಓ, ನೈಟ್ ಹೀಗಾಗತ್ತಾ? ಈ ತರ ಮುಚ್ಚ ಫುಲ್ ಹಿಂಗ ಪೂರ ಮುಚ್ಚೆ ಬಿಡ್ತೈತ್ರಿ ಅದು. ಈ ಕರ್ವ್ ಆಗಿಬಿಡತ್ತೆ ಹಿಂಗ. ಈಗ ದೇ ಆರ್ ಮ್ಯಾಕ್ಸಿಮೈಸಿಂಗ್ ದ ಲೀಫ್ ಏರಿಯಾ ಟು ಅಬ್ಸಾರ್ಬ್ ಸನ್ಲೈಟ್. ಫಾರೆಸ್ಟ್ ಏರಿಯಾಸ್ ಒಳಗೆ ಡೇ ಟೈಮ್ ಅಷ್ಟೇ ಸಿಗುತ್ತಲ್ಲ ಸನ್ಲೈಟ್. ಈಗ ನಂದು ಅದೇ ತರ ಅಟ್ಮಾಸ್ಫಿಯರ್ ಇರೋದ್ರಿಂದ ದೇ ವಿಲ್ ಓಪನ್ ಅಪ್, ಅಬ್ಸಾರ್ಬ್ ದ ಸನ್ಲೈಟ್ ಟು ಮೇಕ್ ಫೋಟೋಸಿಂಥಸಿಸ್, ಅಂಡ್ ಬೈ ನೈಟ್ ಟೈಮ್ ದೇ ವಿಲ್ ಕ್ಲೋಸ್ ಅಪ್. ಅದಕ್ಕೆ ಪ್ರೇಯರ್ ಪ್ಲಾಂಟ್ ಅಂತಾರೆ, ಕೈ ಮುಗ್ದ ತರ. ಅಲ್ಲ ನೋಡಿ, ಆಕ್ಚುಲಿ ಜೀವ ಇಲ್ಲ ಅಂತಾರೆ ಪ್ಲಾಂಟ್ಸ್ ಗೆ. ಅಯ್ಯೋ, ಬಹಳ ಐತಿ. ನೀವು ನೋಡ್ದಂಗ ಮೈನ್ಯೂಟ್ ಅಬ್ಸರ್ವೇಷನ್ ಮಾಡ್ದಂಗ ಬಹಳ ಐತ್ರಿ ಅದು ಪ್ಲಾಂಟ್ಸ್ ಇದ್ದು. ಇದು ಸಿಂಗೋನಿಯಂ. ಅದ ನಂದೇನೋ ಫೇವ್ರೆಟ್ ಪ್ಲಾಂಟ್ ಅದ. ಅದು ವೈಲ್ಡ್ ಬೆಳೆದಿತ್ತಲ್ಲ, ಅದು ಒಂಥರ. ದೇರ್ ಆರ್ ಸೋ ಮೆನಿ ವೆರೈಟೀಸ್ ಇದ್ರೊಳಗೆ. ಸಿಂಗೋನಿಯಂ ಇದೊಂದು ಆಲ್ಬೋ ಅಂತಾರ. ವೆರ್ ಎವರ್ ದೇರ್ ಇಸ್ ವೈಟ್ ವೆರಿಗೇಷನ್ ಇಟ್ ಇಸ್ ಕಾಲ್ಡ್ ಸಿಂಗೋನಿಯಂ ಆಲ್ಬೋ. ನಮ್ಮ ಕಂಪೌಂಡ್ದಾಗ ಇಷ್ಟು ಗಿಡ ಇದ್ವು ಅಲ್ಲ, ನಾನು ಈಗ ನರ್ಸರಿ ಮತ್ತು ಇಂಟರ್ನೆಟ್ ನೋಡಿದಾಗ ಅವಕ್ಕೆಲ್ಲ ವ್ಯಾಲ್ಯೂ ಐತಲ್ಲ ಅನ್ಕೊಂಡೆ ನಾನು. ಭಾಳ ಹಂಗೆ. ಅದಕ್ಕೆ ಮತ್ತೆ ಯಾರ ಮನೆಯಿಂದನೂ ತಂದು ನಾನು ಇದು ಹೋಗಿತ್ತು, ಎಷ್ಟು ದಿನ ಇತ್ತು ನಮ್ಮ ಮನೆಯಲ್ಲಿ, ಯಾವಾಗೂ ಹೋಗ್ತಾ ಇರ್ತಾವ ಪ್ಲಾಂಟ್ಸ್. ಭಾಳ ಜನ ಅಯ್ಯೋ ನಂದೊಂದು ಪ್ಲಾಂಟ್, ನಾನು ಭಾಳ ಬೇಜಾರು ಮಾಡ್ಕೊತಿದ್ದೆ. ಐ ಫೇಲ್ಡ್ ಆಸ್ ಅ ಪ್ಲಾಂಟ್ ಪೇರೆಂಟ್ ಅಂತ. ಬಟ್ ಇಟ್ ಈಸ್ ನ್ಯಾಚುರಲ್. ಒಂದೊಂದು ಹೋಗ್ತಾ ಇರ್ತಾವ, ಒಂದೊಂದು ಬರ್ತಾ ಇರ್ತಾವ. ಮ್ಯಾಮ್, ನೀವು ಇಷ್ಟೆಲ್ಲ ಪ್ಲಾಂಟ್ಸ್ ಬೆಳೆಸಿದ್ದೀರಾ ಇಷ್ಟು ದೊಡ್ಡ ಏರಿಯಾದಲ್ಲಿ, ಇಷ್ಟು ನಾಲೆಜ್ ಇದೆ ನಿಮಗೆ ಪ್ಲಾಂಟ್ಸ್ ಬಗ್ಗೆ. ಸೊ ಇದ್ರದ್ದು ರೂಟ್ ಎಲ್ಲಿಂದ ಅಂತ, ಹೇಗೆ ಸ್ಟಾರ್ಟ್ ಆಯ್ತು ನಿಮ್ದು ಜರ್ನಿ? ರೂಟ್ ಎಲ್ಲಿಂದ ಅಂದ್ರೆ ಐ ಥಿಂಕ್ ಇಟ್ ಈಸ್ ಜೆನೆಟಿಕ್ಲಿ ಇನ್ಹೆರಿಟೆಡ್. ನಮ್ಮ ಅಜ್ಜ ಅಂದ್ರೆ ನಮ್ಮ ತಾತ, ಆಮೇಲೆ ನಮ್ಮ ತಂದೆ, ಆಮೇಲೆ ನಾನು. ಲಕ್ಕಿಲಿ ನಾನು ಕಲ್ತಿದ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಅಲ್ಲಿಂದನೂ ಜಾಸ್ತಿ ನಾಲೆಜ್ ಬೆಳೀತು. ನಮ್ಮ ಪ್ರೊಫೆಸರ್ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಾನು ಹೋಮ್ ಸೈನ್ಸ್ ಮಾಡಿದ್ರು ಎಲ್ಲ ಹಾರ್ಟಿಕಲ್ಚರ್ ಕೋರ್ಸಸ್, ಮೈನರ್ ಕೋರ್ಸಸ್ ಅಂತ ಮಾಡಿದೆ. ಹಾಗಾಗಿ ನಾಲೆಜ್ ಬೆಳೀತು. ಆಮೇಲೆ ಈಗಂತೂ ಗೂಗಲ್ ಐತಲ್ಲ, ಅಫ್ಕೋರ್ಸ್ ಗೂಗಲ್ದಾಗ ಏನು ತಗೋಬೇಕು, ಏನು ಬಿಡಬೇಕು ನಾವು ನೋಡ್ಕೋಬೇಕು. ಬಟ್ ಯಾವ್ದು ಎಲ್ಲದಕ್ಕೂ ಒಂದು ಆನ್ಸರ್ ಇದೆ, ಗೂಗಲ್ದಾಗ ಸಿಗ್ತೈತಿ. ಬಟ್ ಬೇಸಿಕಲಿ ಇಂಟ್ರೆಸ್ಟ್ ಇರೋದು ಜೆನೆಟಿಕಲಿ ಇನ್ಹೆರಿಟೆಡ್ ಅಂತ ನಾನು ಹೇಳ್ತೀನಿ.
ಎಸ್, ನಿಮ್ಮ ಅಜ್ಜನವ್ರು ಮಾಡ್ತಿದ್ರಿಂದ ಅಜ್ಜ ಎಲ್ಲ ದೊಡ್ಡ ದೊಡ್ಡ ಗಿಡ ಅವ್ರು ಹಚ್ಚಿದ್ರು. ಆಮೇಲೆ ಒಂದಿಷ್ಟು ಬುಷಸ್ಸು, ಇವನ್ನೆಲ್ಲ ಈ ತರ ಇವನ್ನ ಬನ್ನಿ ಸ್ಟೋನ್ ಸ್ಟ್ರಕ್ಚರ್ಸ್, ಸ್ಕಲ್ಪ್ಚರ್ಸ್ ಎಲ್ಲ ಹಾ ಹಾ ನಮ್ಮ ಫಾದರ್ಗೂ ಯು ಕ್ಯಾನ್ ಸಿ ಹಿ ಹ್ಯಾಡ್ ದಟ್ ಆರ್ಟಿಸ್ಟಿಕ್ ಬೆಂಟ್ ಆಫ್ ಮೈಂಡ್. ಓಕೆ. ದೋ ಪೊಲೀಸ್ ಆಫೀಸರ್, ಯೂಶಲಿ ಪೊಲೀಸ್ ಆಫೀಸರ್ ಹೌದು, ಅವ್ರ ಕೆಲಸ ಆಯ್ತು, ಟೆನ್ಷನ್ ಆಯ್ತು, ಅದರಲ್ಲೇ ಪಾಪ ಅವ್ರಿಗೆ ಬೇರೆ ಟೈಮ್ ಇರಲ್ಲ. ಬಟ್ ಅವ್ರಿಗೆ ಗಾರ್ಡನ್ ಕಡೆ ಒಂದು ಬಹಳ ಇದು, ಮತ್ತೆ ಯಾವ ಬೇರೆ ಹಾಬೀಸ್ ಇರ್ಲಿಲ್ಲ ಅವರು. ಈಗಿನ ಪೊಲೀಸ್ ಆಫೀಸರ್ಸ್, ರೈಟರ್ಸ್ ಅದು ಇದು ಆಗ್ತಾರೆ ಬಿಡ್ರಿ. ಎಕ್ಸಾಕ್ಟ್ಲಿ. ಬಟ್ ಹಿ ವಾಸ್ ವೆರಿ ಮಚ್ ಇನ್ ಟು ಗಾರ್ಡನಿಂಗ್. ಸೊ ದಟ್ ಐ ಫಾರ್ ಡೀಟೇಲ್ಸ್. ಈಗನು ಅವರು 95 ವರ್ಷಕ್ಕೆ ಅಲ್ಲಿ ಕುಂದಿರ್ತಿದ್ರು. ಬೆಟ ಅದ್ ಸರಿ ಇಲ್ಲ, ಇದು ಬ್ಯಾಲೆನ್ಸ್ ಇಲ್ಲ, ಅದು ಅಲ್ಲಿ ಹಂಗೆ ಇರ್ಬೇಕು. ಈಗನು ಅಂದ್ರೆ ಆವಾಗಿಂದ ಇವೆಲ್ಲ ಅವ್ರು ಮಾಡಿದ್ರು. ನಾನೇನೋ ಈಗ ಒಂದಿಷ್ಟು ಪ್ಲಾಂಟ್ಸ್ ಮಾಡೋದು, ಹಚ್ಚೋದು ಮಾಡ್ತೀನಿ. ಇವೆಲ್ಲ ನೋಡ್ರಿ ನಮ್ಮ ಕಾಂಪೌಂಡ್ ದಾಗ ದೇ ಫ್ರಮ್ ಮೆನಿ ಇಯರ್ಸ್, 30-40 ಇಯರ್ಸ್ ಅನ್ರಿ. ಇದನ್ನ ಆಕ್ಚುಲಿ ತುಂಬಾ ಕಾಮನ್ ಆಗಿ ನೋಡ್ತೀನಿ ನಾನು ಈ ಫ್ಲವರ್ ನ. ಇದು ಏನ್ ಫ್ಲವರ್ ಮ್ಯಾಮ್ ಇದು ಹೆಸರು? ಇಟ್ ಇಸ್ ಕಾಲ್ಡ್ ಇಂಪೇಷನ್ಸ್ ಬಾಲ್ಸಮಿನಿ. ನಾವು ಬರೀ ಬಾಲ್ಸಮ್ ಅಂತಿದ್ವಿ, ಹಿಲ್ ಬಾಲ್ಸಮ್. ಈಗ ಇಂಪೇಷನ್ಸ್ ಬಾಲ್ಸಮ್ ಅಂತಾರ. ಅದು ಗೌರಿ ಹೂ ಫ್ಯಾಮಿಲಿ. ಗೌರಿ ಹೂ, ಹೌದು ಹೌದು. ಅದ ಬೀಜನೂ ಹಂಗೆ ಇರುತ್ತೆ, ಸಿಡಿದು ಎಲ್ಲ ಕಡೆ ಅಗಿ ಬೀಳ್ತಾವ. ಇದು ಫುಲ್ ಇತ್ತು. ಬಟ್ ಅದು ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಎವ್ರಿ ಇಯರ್ ಫ್ರೆಶ್ ಹಾಕ್ಬೇಕು. ಓಕೆ. ಅದರ ವ್ಯಾಲಿಡಿಟಿ ಓನ್ಲಿ 1 year. ಮೀನ್ಸ್ ಇಟ್ ವಿಲ್ ಸ್ಟೇ, ಬಟ್ ನಾಟ್ ಫ್ಲವರ್ಸ್ ಬಿಡಲ್ಲ. ಬಟ್ ನಾಟ್ ವೆರಿ ಹೆಲ್ದಿ. ಓಕೆ. ಅಲ್ಲಿ ಒಂದು ದೊಡ್ಡದಾಗಿತ್ತು ನೋಡ್ರಿ, ತಾನಾಗೆ ಬೀಜ ಬಿದ್ದು ಹುಟ್ಟಿದ್ದದು. ಇದು ನೈಸ್ ನೈಸ್. ಇದು ಕಲರ್ ಹೀಗಿರೋದಾ ಮ್ಯಾಮ್? ಇದು ಪಿಂಕ್ ಅಂಡ್ ವೈಟ್. ಓಕೆ. ಆಮೇಲೆ ಇದು ಕ್ಲಿರೋಡೆಂಡ್ರಾನ್ ಥಾಮ್ಸೋನಿ ಅಂತ, ಬ್ಲೀಡಿಂಗ್ ಹಾರ್ಟ್ ಕೂಡ ಅಂತಾರೆ. ವಾವ್, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಆಕ್ಚುಲಿ. ಇದು ಎಷ್ಟೋ ವರ್ಷದಿಂದ ಇದೇ ಜಾಗಕ್ಕಿದೆ. ಇಟ್ ವಿಲ್ ಬ್ಲೂಮ್ ಓನ್ಲಿ ಇನ್ ವಿಂಟರ್. ಆಕ್ಚುಲಿ ಬೇರೆ ಜಾಗದಾಗ ಇಟ್ರ, ಈಗ ನೋಡ್ರಿ ಯಾವ ಪ್ಲಾಂಟ್ಸುನು ಇಟ್ ಈಸ್ ಡೂಯಿಂಗ್ ವೆಲ್ ಇನ್ ಒನ್ ಪ್ಲೇಸ್ ಅಂದ್ರ ಆ ಜಾಗ ಸೂಟ್ ಆಗೈತೆ ಅದಕ್ಕೆ ಅಲ್ಲಿ ಬಿಟ್ಟು ಬಿಡ್ಬೇಕು. ಬಟ್ ನಂದು ಬರೀ ಡಿಸೆಂಬರ್ ಜಾನ್ವರಿ ಬ್ಲೂಮ್ ಆಕೈತಿ. ಬೇರೆದವ್ರು ಒಂದ್ ಸ್ವಲ್ಪ ಬಿಸಿಲು ಬರೋರು ವರ್ಷಕ್ಕೆ 2-3 ಸರ್ತಿ ಬ್ಲೂಮ್ ಬರ್ತಾವ. ಅದಕ್ಕೆ ಬಾಳ ವರ್ಷದಿಂದ ಸರ್ವೈವ್ ಆಗ್ಯಾವ ಅಂತಂದ್ರ ದೇ ಹ್ಯಾವ್ ಫೌಂಡ್ ದ ರೈಟ್ ಪ್ಲೇಸ್ ಅನ್ನಂಗ. ಓ, ಇದು ಒಂದು ಸೈನ್ಸ್ ಅದು ಆಕ್ಚುಲಿ ಪ್ಲಾಂಟ್ಸ್ ಅಲ್ಲಿ. ಯಾಕಂದ್ರ ನಾನು ಈಗ ವಿಚಾರ ಮಾಡಿದ್ರ, ನನ್ ಮಗ ಸಣ್ಣವಿದ್ದಾಗ ನೋಡಿದೆ, ಅಲ್ಲೆಲ್ಲ ಸಕ್ಯುಲೆಂಟ್ಸ್ ಎಲ್ಲ ಚಂದ ಬೆಳೆದಿತ್ತು. ಅಲ್ಲಿ ಇಡ್ಬೇಕು ಇಲ್ಲಿ ಇಡ್ಬೇಕು ಅಂತಿಲ್ಲ. ಅವ್ರು ರಾಂಗ್ ಪ್ಲೇಸ್ ತೆಗಿದ್ರೆ ಹೋಗ್ಬಿಟ್ಟಿದ್ದು ಏನೋ, ಮತ್ತೆ ನರ್ಸರಿ ಇಲ್ಲ, ತರೋಂಗಿಲ್ಲ, ಮತ್ತೆ ಯಾರ್ದು ಮನ್ಯಾಗ ತರೋದು, ಅದು ಉಳ್ದು ಅಲ್ಲೇ ಅಂತಂದ್ರ ಇದು ಒಂದು ಫೋಕಲ್ ಪಾಯಿಂಟ್ ತರ ಅಂತ. ಗಣೇಶ ಇಟ್ಟಿನಿ, ಅದು ಮತ್ತೆ ಸಿಂಗೋನಿಯಂ. ನೋಡಿ, ಸಿಂಗೋನಿಯಂ ಬಹಳ ಫೇವರೇಟ್ ಪ್ಲಾಂಟ್ಸ್. ಇದು ಪೆಪ್ರೋಮಿಯಾ ಅಂತ. ದಿಸ್ ಇಸ್ ಆಲ್ಸೋ ಮೈ ಫೇವರೇಟ್. ದೇ ಆರ್ ವೆರಿ ಈಸಿ ಟು ಗ್ರೋ. ಬಿಗಿನರ್ಸ್ಗೆ ಸಿಂಗೋನಿಯಂ, ಇವು ಮನಿ ಪ್ಲಾಂಟ್, ಪೆಪ್ರೋಮಿಯಾ, ಇವು ಸ್ನೇಕ್ ಪ್ಲಾಂಟ್. ಓಕೆ. ಇದು ಮನಿ ಪ್ಲಾಂಟ್ ದುಡ್ಡೇನ್ ಬಿಡಲ್ಲ ಮ್ಯಾಮ್? ಇಲ್ಲ ಇಲ್ಲ, ವಾಸ್ತು ಪ್ಲಾಂಟ್ಸ್ ದುಡ್ಡು ಅಂತ ಯಾವ ಪ್ಲಾಂಟು ಕೆಟ್ಟ. ಎಸ್ ಮ್ಯಾಮ್, ಆ ಟಾಪಿಕ್ ಬಗ್ಗೆ ಒಂದು ಚಿಕ್ಕ ಇದು ಬೇಕು. ನೀವು ಆಕ್ಚುಲಿ ಇಷ್ಟು ಓದಿದೀರಾ, ಇಷ್ಟು ನಾಲೆಜ್ ಇದೆ ನಿಮ್ಗೆ. ಈಗ ಕೆಲವೊಬ್ರು ಅಂತಾರೆ ಈ ಪ್ಲಾಂಟ್ ಇಲ್ಲಿಟ್ರೆ ಬರುತ್ತೆ, ಸೊ ಈ ಪ್ಲಾಂಟ್ ಇಲ್ಲಿಟ್ರೆ ಇಷ್ಟು ಗ್ರೋತ್ ಆಗುತ್ತೆ. ಅದ್ರೊಳಗೆ ನಂಬೋದಿಲ್ಲ. ಗ್ರೋತ್ ಆಗೋದು ಅದು ಏನ್ ಗ್ರೋತ್ ಅಂತೀರಿ? ಪರ್ಸನಲ್ ಗ್ರೋತ್. ನಮ್ಗೆ ಇದು ಸಿಗತ್ತೆ ಅದು ಸಿಗತ್ತೆ, ಬಿಕಾಸ್ ಎಷ್ಟೋ ಜನ ಫ್ರಾಡ್ ಮಾಡ್ತಾರೆ. ನಾನು ಅದ್ರೊಳಗ ನಂಬೋದಿಲ್ಲ. ಸೆಲ್ ಅಂದ್ರೆ ಆಕ್ಸಿಜನ್ ಗಿವಿಂಗ್ ಪ್ಲಾಂಟ್ಸ್ ಅಂತಾನು ಹೇಳ್ತಾರ. ಆಕ್ಸಿಜನ್ ಗಿವಿಂಗ್ ಪ್ಲಾಂಟ್ಸ್, ಇಟ್ ಈಸ್ ನಾಟ್ ಸಫಿಶಿಯಂಟ್ ಫಾರ್ ಯು. ಸ್ವಲ್ಪ ಆಕ್ಸಿಜನ್, ನಾನು ಹಿಂಗ್ ಮೂಗ್ ಹಚ್ಚಿದ್ರೆ ಮಾತ್ರ ಒಂದ್ ಸ್ವಲ್ಪ ಆಕ್ಸಿಜನ್ ಬರ್ಬೋದು ನೋಡ್ರಿ. ಅದು ನಾಸಾ ಎಕ್ಸ್ಪೆರಿಮೆಂಟ್ ಅಂತಾರ. ನಾಸಾ ವಾಸ್ ಕಂಡಕ್ಟೆಡ್ ಇನ್ ಅ ಕ್ಲೋಸ್ಡ್ ಚೇಂಬರ್ ವಿತ್ ಲಿಮಿಟೆಡ್ ಪ್ಲಾಂಟ್ಸ್. ಅದಕ್ಕೆ ಅದನ್ನ ಕೋಟ್ ಮಾಡಿ ನರ್ಸರಿದವರು ಎಲ್ಲರೂ, ನಾಸಾ ಹ್ಯಾಸ್ ಟೋಲ್ಡ್ ಯು ವಿಲ್ ಗೆಟ್ ಆಕ್ಸಿಜನ್ ಫ್ರಮ್ ದಿಸ್ ಪ್ಲಾಂಟ್ ಅಂತ ಹೇಳಿ. ಎಸ್, ದೇ ಗಿವ್ ಔಟ್ ಆಕ್ಸಿಜನ್, ಅಗ್ರಿ. ಬಟ್ ನಿಮ್ಗೆ ಪ್ರಾಪರ್ ಆಕ್ಸಿಜನ್ ಬೇಕಂದ್ರೆ ಮನೆ ಒಳಗ 2 ಗೋಡೆ ತುಂಬಾ ಪ್ಲಾಂಟ್ಸ್ ಹಾಕಿದ್ರೆ ಮಾತ್ರ ಏನೋ ಒಂದ್ ಸ್ವಲ್ಪ ಆಕ್ಸಿಜನ್ ಸಿಗ್ಬೋದು. ಅಂದ್ರೆ ನೀವು ಫುಲ್ ಗೋಡೆ ಮೇಲಿಂದ ಕೆಳಗೆ 2 ಗೋಡೆ 4 ಗೋಡೆ ಒಳಗೆ 2 ಗೋಡೆ ಹಾಕಿದ್ರೆ ನೀವು ಏನೋ ಒಂದೊಂದು ಇಟ್ರೆ ಇದು. ಇನ್ನೊಂದು, ದೇ ಅಬ್ಸಾರ್ಬ್ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತಾರೆ. ಈವನ್ ದಟ್ ಈಸ್ ನಾಟ್ ಸಫಿಶಿಯಂಟ್ ಟು ಅಬ್ಸಾರ್ಬ್. ಈ ಎಲೆಯಿಂದ ನಾವು ಏಟ್ ಹೋಗ್ಬೋದು. ನಿಮ್ ವೆಂಟಿಲೇಷನ್ ವಿಲ್ ಟೇಕ್ ಕೇರ್ ಆಫ್ ದಟ್. ಸೊ ಯು ಹ್ಯಾವ್ ಪ್ಲಾಂಟ್ಸ್ ಅಂಡ್ ಎಂಜಾಯ್ ದೆಮ್ ಫಾರ್ ದೇರ್ ಬ್ಯೂಟಿ. ಅಂಡ್ ನೀವು ವಾಸ್ತುದಂದ್ರಿ ಯಾವ ಪ್ಲಾಂಟ್ಗೂ ಕೆಟ್ಟ ಅನ್ನಕ್ ಬರಂಗಿಲ್ರಿ. ಯಾರು ಹುಣಸಿ ಮರ ಇರಬಾರ್ದು ಅಂತಾರೆ. ನಮ್ಮ ಮನ್ಯಾಗ ಹುಣಸಿ ಮರ ಇದ್ದೇ ಎಷ್ಟು ವರ್ಷ ಆಯ್ತು. ಎಲ್ಲಾರ ಮನ್ಯಾಗ ಹುಟ್ಟು ಸಾವು ಇರೋದೇ
ಹೌದು ಹೌದು ಅದು ಇದಕ್ಕೆ ಹಂಗಾಯ್ತು ಅಂತ ಅನ್ನಕ್ ಬರಂಗಿಲ್ಲಲ್ಲ. ಆಮೇಲೆ ಫೆಂಗ್ಶುಯ್ ಅಂತಾರ. ಫೆಂಗ್ಶುಯ್ ಅಂದ್ರೆ ಚೈನೀಸ್ ವಾಸ್ತು. ಅದ್ರ ಪ್ರಕಾರ ಯಾವ ಗಿಡ ಇರಬಾರ್ದು, ನಮ್ಮ ವಾಸ್ತು ಅದು ಇರ್ಬೋದು ಅಂತ ಹೇಳ್ತಾರೆ. ನೀವು ಯಾರು ನಂಬ್ತೀರಿ? ನಮ್ಮ ವಾಸ್ತುದ್ ನಂಬ್ತೀರ? ಅದು ವಾಸ್ತುಶಾಸ್ತ್ರ ಅಂದ್ರೆ ಏನು? ಗಾಳಿ ಬೆಳಕು ಬ್ಲಾಕ್ ಮಾಡಲಾರ್ದಂಗೆ ಗಿಡ ಇರಬೇಕು. ಇಫ್ ಯು ಸೇ ಈಸ್ಟ್ ಸೈಡ್ ಇರಬೇಕು ಅಂತಂದ್ರೆ ಏನು ಬ್ಲಾಕ್ ಮಾಡಬಾರ್ದು, ಬಿಸಿಲು ಬರಬೇಕು, ನಿಮ್ಮ ಗಾಳಿ ಎಲ್ಲ ಬ್ಲಾಕ್ ಮಾಡಿ ಮನೆಗಿಂತ ಎತ್ತರ ಗಿಡ ಇರಬಾರ್ದು, ಆ ಥರ ಹೇಳ್ತಾರೆ. ಯಾವ ಗಿಡನೂ ಇಲ್ಲ ಕೆಟ್ಟ ಇಡಬೇಡ್ರಿ ಅಂತಾರೆ. ಅದು ಮುಳ್ಳು, ಮಕ್ಕಳು ಮುಟ್ಟಬಹುದು, ಏನಾರ ಹಾರ್ಮ್ ಆಗ್ಬೋದು ಅಂತ ಹೇಳಿ. ಆದ್ರೆ ಯಾವ ಪ್ಲಾಂಟ್ ಕೆಟ್ಟಂತಿಲ್ಲ, ಯಾವ ಪ್ಲಾಂಟ್ ಎಕ್ಸ್ಟ್ರಾರ್ಡಿನರಿ ಅಂತಿಲ್ಲ. ಇಟ್ ಈಸ್ ಬ್ಯೂಟಿ ಲೈಸ್ ಇನ್ ದ ಐ ಆಫ್ ದ ಬಿಹೋಲ್ಡರ್ ಅಂತಂಗ. ನೀವು ನೋಡ್ರಿ, ಎಲ್ಲ ಪ್ಲಾಂಟ್ ದಾಗೂ ಏನೋ ಒಂದು ಸ್ಪೆಷಾಲಿಟಿ, ಎಲ್ಲ ವ್ಯಕ್ತಿ ಒಳಗ ಏನೇ ಇರ್ತೈತೆ. ಯಾರು ಕೆಟ್ಟಾಗಿ ಹುಟ್ಟಿರಂಗಿಲ್ಲ, ಏನೋ ಪರಿಸ್ಥಿತಿಗೆ ಆಗಿರ್ತಾರ. ಆ ತರ ಎಲ್ಲ ಒಳ್ಳೆ ಗುಣನೇ ಅದಾವ ಎಲ್ಲ ಪ್ಲಾಂಟ್ಸ್ ನಲ್ಲೂ. ಸೊ ಸಮ್ ಆಫ್ ದೆಮ್ ಮೇ ಬಿ ಲಿಟಲ್ ಪಾಯ್ಸನಸ್ ಹೇಳ್ತಾರ ಫಾರ್ ಪೆಟ್ಸ್ ಅದು ಅಂತ ಹೇಳಿ. ನನಗೇನು ಅನ್ಸ್ತೈತಿ, ಇಟ್ ಈಸ್ ನ್ಯಾಚುರಲ್ ಇನ್ಸ್ಟಿಂಕ್ಟ್. ಡಾಗ್ಸ್ ವಿಲ್ ನಾಟ್ ಗೋ ಟುವರ್ಡ್ಸ್ ದಟ್ ಪ್ಲಾಂಟ್. ಎಕ್ಸಾಕ್ಟ್ಲಿ. ಚಿಲ್ಡ್ರನ್ ಆಲ್ಸೋ ಯು ಶುಡ್ ಬಿ ಲಿಟಲ್ ಕೇರ್ಫುಲ್ ವೆನ್ ಯು ಹ್ಯಾವ್ ಚಿಲ್ಡ್ರನ್. ಬಟ್ ಸ್ವಲ್ಪ ಅದಾವ. ಈಗ ಫಾರ್ ಎಕ್ಸಾಂಪಲ್ ಅದೇನು ಎಕ್ಕೆ ಹೂ, ಹೌದು, ಎಕ್ಕೆ ರಸ ಬರುತ್ತೆ. ಇಷ್ಟೆಲ್ಲ ಬರಿತೀನಿ, ಇಷ್ಟೆಲ್ಲ ನಾನು ಡೈಲಿ ಬರಿತೀನಿ, ಬರ್ದೆ ಇಟ್ ಇಸ್ ವೆರಿ ಡೇಂಜರಸ್, ಯು ಶುಡ್ ನಾಟ್ ಅಂತ ಹೇಳಿ. ನನಗೆ ಗೊತ್ತಾಗಿಲ್ಲ ಒಂದಿನ, ಯಾಕೋ ನನ್ನ ಕಣ್ಣು ಮಂಜಾಯ್ತಲ್ಲ ಅಂತ ಹೇಳಿ ಇಮಿಡಿಯೇಟ್ಲಿ ಡಾಕ್ಟರ್ಗೆ ಹೋದ್ರೆ ಫಸ್ಟ್ ಕ್ವೆಶನ್ ಕೇಳಿದ್ದು, ನೀವು ಯಾವ್ದಾರು ಹೂ ಮುಟ್ಟಿರೇನ ಅಂತ ಹೇಳಿ. ಎಕ್ಕೆ ಹೂ ಹರಿದಿದ್ದೆ, ಅದ ಕಣ್ಲಿ ಅಲ್ಲಿ ಯಾವ್ದೋ ಒಂದು ಫಂಕ್ಷನ್ ಪೂಜಾಕ್ ಹೋಗಿದ್ವಿ, ಕಣ್ಣು ಮುಟ್ಕೊಂಡು ತಿಕ್ಕೊಂಡೆ, ಹೋಮ ಮಾಡ್ತಾ ಇದ್ರ. ಅದು ಬೈ ಈವ್ನಿಂಗ್ ಪೂರಾ ಬ್ಲಡ್ ಆಗ್ಬಿಡ್ತು. ಅಲ್ಲ, ಎಕ್ಕೆ ಹೂನ ಕಿತ್ತಿದ್ರು ಹಾಲು ಬರುತ್ತಲ್ವಾ? ಎಕ್ಸಾಕ್ಟ್ಲಿ. ಸೊ ಅಂತ ಒಂದ್ ಸ್ವಲ್ಪ ನಾವು ಕೇರ್ಫುಲ್. ಯಾವ್ದೇ ಪ್ಲಾಂಟ್ ಇದ್ ಹಾಲು ಬರುದಂತದಿದ್ರ ಒಂದ್ ಸ್ವಲ್ಪ ನೀವು ಇಮಿಡಿಯೇಟ್ಲಿ ಸೋಪ್ ಹಚ್ಚಿ ಕೈ ತೊಳಿಬೇಕು. ಓಕೆ. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡಿ ಪ್ಲಾಂಟ್ಸ್ ಬೆಳೆಸಿದ್ರೆ ಸ್ವಲ್ಪ ಒಳ್ಳೇದು. ಮಕ್ಕಳಿದ್ದಾಗ ಮಕ್ಕಳಿದ್ದಾಗ. ಎಸ್, ಮೋಸ್ಟ್ಲಿ ಏನ್ ಇಂಡೋರ್ ಪ್ಲಾಂಟ್ಸ್ ಅಂತಾರಲ್ಲ ಅದಕ್ಕೆ ಏನು ಹಾರ್ಮ್ ಮಾಡಲ್ಲ. ಏನಾಗ